ಓಂ ಶಾಂತಿ. ಮುರಳಿಯ ದಿನಾಂಕ 31/8/2022। मीठे बच्चे, सवेरे सवेरे उठ बाप को प्यार से याद करो तो पत्थर बुद्धि से पारस बुद्धि बन जाएंगे। ಮಧುರ ಮಕ್ಕಳೇ, ಬೆಳಗ್ಗೆ ಬೆಳಗ್ಗೆ ಎದ್ದು ಪ್ರೀತಿಯಿಂದ ತಂದೆಯನ್ನ ನೆನಪು ಮಾಡಿರಿ. ಆಗ ಪತ್ಥರ ಬುದ್ಧಿಯಿಂದ ಪಾರಸ ಬುದ್ಧಿ ಆಗಿಬಿಡುವಿರಿ. प्रश्न: 21 जन्मों के लिए माला माल बनने का साधन क्या है? 21 ಜನ್ಮಕ್ಕಾಗಿ ಸಂಪನ್ನ ಆಗುವ, ಭರ್ಪೂರ ಆಗುವ ಸಾಧನ ಏನಾಗಿದೆ? उत्तर: अविनाशी ज्ञान रत्नों का दान करो तो माला माल बन जाएंगे, क्योंकि यह एक एक रत्न लाखों रुपयों का है। जितना जो दान करेगा, बाप की याद में रहेगा, उतना उसे खुशी का पारा चढ़ेगा. ಅವಿನಾಶಿ ಜ್ಞಾನ ರತ್ನಗಳನ್ನು ದಾನ ಮಾಡಿರಿ, ಆಗ ಭರ್ಪೂರ ಆಗುವಿರಿ. ಏಕೆಂದರೆ ಒಂದೊಂದು ಜ್ಞಾನ ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥದ್ದಾಗಿದೆ. ಎಷ್ಟು ದಾನ ಮಾಡ್ತೀರಿ, ಎಷ್ಟು ತಂದೆಯ ನೆನಪಿನಲ್ಲಿ ಇರ್ತೀರಿ, ಅಷ್ಟೇ ಖುಷಿಯ ನಶೆ ಏರುವುದು. प्रश्न: अपने से कोई पाप कर्म न हो, उसके लिए कौन सी परहेज चाहिए? ನಮ್ಮಿಂದ ಯಾವುದೇ ರೀತಿಯ ಪಾಪ ಕರ್ಮ ಆಗಬಾರದೆಂದರೆ ಯಾವ ಪಥ್ಯದ ಅವಶ್ಯಕತೆ ಇದೆ? ಯಾವ ಪಥ್ಯ ಮಾಡಬೇಕು? उत्तर: अन्न की बहुत परहेज चाहिए। पापात्मा का अन्न अंदर जाने से उसका असर पड़ता है। हर एक के सरकमस्टेंस से देख बाप राय देते. ಅನ್ನ ಆಹಾರದ ಬಗ್ಗೆ ಬಹಳ ಪಥ್ಯ ಮಾಡಬೇಕು. ಪಾಪಾತ್ಮರು ಮಾಡಿದ ಅಡಿಗೆಯನ್ನ ಊಟ ಮಾಡಿದರೆ ಅದರ ಪ್ರಭಾವ ನಮ್ಮ ಮೇಲೆ ಆಗುವುದು. ಆದರೆ ಪ್ರತಿಯೊಬ್ಬರ ಪರಿಸ್ಥಿತಿಯನ್ನ ನೋಡಿ ಬಾಬಾ ಆ ರೀತಿಯ ಸಲಹೆಯನ್ನ ಮಕ್ಕಳಿಗೆ ಕೊಡ್ತಾರೆ. ओम शांति. कौन बैठे हैं, कौन आया है? जीवात्माएं जानती है, हम सब आत्माएं इस समय पतित, खास भारत आम सारी दुनिया पुकारते हैं पतित पावन आओ. पतित पावन बेहद का बाप, जिसको ज्ञान का सागर सर्व का सदगति दाता कहा जाता, बच्चे बाप के सामने बैठे. ಯಾರು ಕುಳಿತಿದ್ದಾರೆ, ಯಾರು ಮುಂದೆ ಕುಳಿತಿದ್ದಾರೆ, ಯಾರು ಬಂದಿದ್ದಾರೆ? ಈಗ ನಾವೆಲ್ಲ ಜೀವಾತ್ಮರಿಗೆ ಗೊತ್ತಾಗಿದೆ. ಇಡೀ ಪ್ರಪಂಚನೇ ಮತ್ತು ಅದರಲ್ಲೂ ವಿಶೇಷವಾಗಿ ಭಾರತ ಪತಿತ ಆಗಿದೆ. ನಾವೆಲ್ಲರೂ ಸಹ ಪತಿತ ಆಗಿದ್ದೇವೆ. ಆ ಕಾರಣದಿಂದ ಪತಿತ ಪಾವನನಿಗೆ ಕರಿತಾ ಇದೆ. ಈಗ ನಾವು ಆ ಪತಿತ ಪಾವನ ಬೇಹದ್ದಿನ ತಂದೆ ಜ್ಞಾನ ಸಾಗರ ಸರ್ವರ ಸದ್ಗತಿ ದಾತನ ಸನ್ಮುಖದಲ್ಲಿ ಕುಳಿತಿದೆ. ನಮ್ಮ ಸನ್ಮುಖದಲ್ಲಿ ಬಂದವನು
पतित पावन ತಂದೆ ಆಗಿದ್ದಾರೆ. बच्चों को पहचान कहाँ से मिली? पतित पावन बाप के द्वारा ही मिली. ಆ ಪತಿತ ಪಾವನ ತಂದೆಯ ಪರಿಚಯ ಮಕ್ಕಳಿಗೆ ಯಾರಿಂದ ಸಿಕ್ತು? ಅವನ ಮೂಲಕನೇ ಸಿಕ್ಕಿದೆ. अब बच्चों को समझ है कि हम जीव की आत्माएं शरीर के साथ बैठी, शरीर के साथ है तो सुख अथवा दुख भोगना पड़ता. ಈಗ ನಮಗೆ ತಿಳಿದಿದೆ, ನಾವೆಲ್ಲ ಜೀವಾತ್ಮರು ದೇಹದ ಜೊತೆಗೆ ಕುಳಿತಿದೆ. ದೇಹದಲ್ಲಿ ಇರುವಾಗ ಮಾತ್ರ ಸುಖ ಮತ್ತು ದುಃಖದ अनुभव. आत्मा शरीर में नहीं तो शरीर को कुछ पता नहीं पड़ता. आत्मा एक शरीर से निकल जाए दूसरे शरीर से कनेक्शन जोड़ती तो वह चैतन्य हो जाता है. आत्मा देह बिಟ್ಟು ಹೋದಾಗ ಆ ದೇಹಕ್ಕೆ ಸುಖ ದುಃಖದ ಅನುಭವ ಆಗೋದಿಲ್ಲ. ಆತ್ಮ ಒಂದು ದೇಹ ಬಿಟ್ಟು ಹೋಗ್ತದೆ, ಮತ್ತೊಂದು ದೇಹದ ಜೊತೆಗೆ ಸಂಬಂಧ ಜೋಡಿಸ್ತದೆ, ಆ ದೇಹದಲ್ಲಿ ಹೋಗಿ ಸೇರ್ಕೊಳ್ತದೆ. ಆಗ ಆ ದೇಹಕ್ಕೂ ಚೇತನತ್ವ ಬಂದ್ಬಿಡ್ತದೆ. शरीर जड़ है, आत्मा चैतन्य. जड़ भी वृद्धि को पाता है. पहले 5 तत्वों का पुतला बनता है, उनमें ऑर्गन्स आते हैं, तब आत्मा उसमें प्रवेश करती है. ದೇಹ ಜಡ ಆಗಿದೆ, ಆತ್ಮ ಚೈತನ್ಯ ಆಗಿದೆ. ಆದರೆ ಆ ಜಡ ದೇಹವೂ ಸಹ ತಾಯಿಯ ಹೊಟ್ಟೆಯಲ್ಲಿ ಬೆಳೀತದೆ. ಅದಕ್ಕೆ ಅಂಗಾಂಗಗಳು ಬಂದಾಗ ಆತ್ಮ ಅದರಲ್ಲಿ ಪ್ರವೇಶ ಮಾಡುತ್ತದೆ. ಆಗ ಆ ದೇಹಕ್ಕೆ ಚೈತನ್ಯತ್ವ ಬಂದ್ಬಿಡ್ತದೆ. अभी तुम जीव आत्माएं बैठी, सुप्रीम आत्मा सामने बैठे, वह एवर प्योर है. ನಾವೆಲ್ಲ ಜೀವಾತ್ಮರು ಪರಮೋಚ್ಚ ಸರ್ವೋತ್ತಮನಾದಂಥ ಪರಮಾತ್ಮನ ಎದುರಿಗೆ ಕುಳಿತಿದ್ದೇವೆ. ಅವನು ಸದಾ ಪಾವನ ಆಗಿರ್ತಾನೆ. बाप डायरेक्शन देते, बच्चे तुम्हें भी बाप जैसा पावन बनना है. तुम आत्माएं अमर हो. तुम पहले शांति धाम में थी. ತಂದೆ ಹೇಳ್ತಾರೆ, ನನ್ನ ಸಮಾನ ನೀವು ಪಾವನ ಆಗಬೇಕು. ನೀವು ಅಜರ ಅಮರ ಆತ್ಮ ಆಗಿದ್ದೀರಿ. ಮೊದಲು ಶಾಂತಿಧಾಮದಲ್ಲಿ ನಿವಾಸ ಮಾಡ್ತೀರಿ. शिव बाबा के पास हम आए जिसने यह साधारण शरीर धारण किया. ಈಗ ನಾವು ಶಿವತಂದೆಯ ಹತ್ತಿರ ಬಂದಿದ್ದೇವೆ. ಅವನೇ ಈಗ ಸಾಧಾರಣ ದೇಹದಲ್ಲಿ ಬಂದಿದ್ದಾನೆ. सिवाय परमात्मा के और कोई हो नहीं सकता जो बच्चों को बैठ डायरेक्शन दे. वह समझते हैं कि परमात्मा कब आता नहीं. वह नाम रूप से न्यारा है, तुम बच्चे जानते हो. हर 5000 वर्ष बाद बाप फिर से आकर मिलते. पहचाना है कि कैसे बाप हमको पावन बनाते. ಲೌಕಿಕದಲ್ಲಿ ಜನ ಹೇಳ್ತಾರೆ, ಪರಮಾತ್ಮ ಎಂದೂ ಇಲ್ಲಿ ಬರೋದಿಲ್ಲ, ಅವನಿಗೆ ನಾಮ ರೂಪ ಏನೂ ಇಲ್ಲ. ಆದರೆ ನಮಗೆ ತಿಳಿದಿದೆ, ಪ್ರತಿ 5000 ವರ್ಷಕ್ಕೊಮ್ಮೆ ತಂದೆ ಈ ಪ್ರಪಂಚಕ್ಕೆ ಬಂದು ನಮ್ಮನ್ನ ಪಾವನ ಮಾಡ್ತಾರೆ. ಅವನನ್ನ ನಾವೀಗ ಗುರ್ತಿಸಿದ್ದೇವೆ. आत्मा के पतित होने से शरीर भी पतित हुआ है.
आत्मा ये निर्वाण धाम में थी तो पावन थी, फिर सतयुग में आते हो ಸುಖ का ಪಾರ್ಟ ಬಜ ದೇಹದಲ್ಲಿ ಬಂದು ಪಾತ್ರ ಮಾಡ್ತಾ ಮಾಡ್ತಾ ನಾವು ಪತಿತ ಆಗಿದೆ. ಶಾಂತಿಧಾಮದಲ್ಲಿ ಇರುವಾಗ ನಾವು ಪತಿತ ಆಗಿರಲ್ಲ, ಸಂಪೂರ್ಣ ಪಾವನ ಸ್ಥಿತಿಯಲ್ಲಿ ಇರ್ತೀವಿ. ಭವಿಷ್ಯದ ಸತ್ಯಯುಗದಲ್ಲಿ ಬಂದಾಗ ಸುಖದ ಪಾತ್ರ ಮಾಡ್ತೇವೆ. ತುಮ್ ಹೋ ಆಲ್ ರೌಂಡರ್, इसलिए पहले तुमको ध्यान मिला। जानते हो शिव बाबा प्रजापिता ब्रह्मा द्वारा ब्राह्मणों की रचना रचते, कहते तुम जीव आत्माओं को शूद्र वर्ण से ब्राह्मण वर्ण में लाया। ನಾವೆಲ್ಲ ಮಕ್ಕಳು ಸರ್ವತೋಮುಖಿ ಪಾತ್ರ ಮಾಡುವಂತ ಸೃಷ್ಟಿಯ ಆದಿಯಿಂದ ಬಂದವರು. ಅದಕ್ಕಾಗಿ ಈ ಜ್ಞಾನ ಮಾರ್ಗದಲ್ಲೂ ಸಹ ನಾವು ಬಹಳ ಕಾಲದಿಂದ ಇರ್ತೇವೆ. ಮೊದಲು ಬಂದು ಈ ಜ್ಞಾನ ಕೇಳ್ತೇವೆ. ಈಗ ಶಿವಬಾಬಾ ಪ್ರಜಾಪಿತ ಬ್ರಹ್ಮರವರ ಮೂಲಕ ಶೂದ್ರರನ್ನ ಬ್ರಾಹ್ಮಣರನ್ನಾಗಿ ಮಾಡ್ತಾ ಇದ್ದಾರೆ. ಬ್ರಾಹ್ಮಣರ ರಚನೆ ಮಾಡ್ತಾ ಇದ್ದಾರೆ. अब तुम ब्राह्मण ब्रह्मा मुख ವಂಶಾವಳಿ ಬನೆ. ಕ್ಯೋ? ಈಗ ನೀವು ಮಕ್ಕಳು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಆಗಿದ್ದೀರಿ. ಯಾಕೆ? ब्रह्मा मुख वंशावली ब्राह्मण वर्षा लेने के लिए बने। ब्राह्मण संगम पर ही होते, तुम्हारे लिए यह संगम. ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನ ಪಡ್ಕೊಳ್ಳೋದಕ್ಕಾಗಿನೇ ನೀವು ಬ್ರಾಹ್ಮಣ ಆಗಿದ್ದೀರಿ. ಬ್ರಾಹ್ಮಣರು ಸಂಗಮ ಯುಗದಲ್ಲಿ ಇರ್ತಾರೆ. तुम आत्मा कहती हो अब पतित बने हैं, फिर सो पावन बनना है. पतित पावन बाबा आकर पतित से पावन बना, ऐसे ऐसे पुकारते थे. अभी आत्मा को यह खुराक मिली. ನಾವೀಗ ಪತಿತ ಆಗಿದ್ದೇವೆ. ಹೇ ಪತಿತ ಪಾವನ ಬಂದು ನಮ್ಮನ್ನ ಪಾವನ ಮಾಡುವಂತ ಅವನಿಗೆ ಕರಿತಾ ಇದೆ. बाप कहते 5000 वर्ष पहले भी मैंने कहा था माम एकम याद कर. गृहस्थ व्यवहार धंधे में रहते भी अपने को आत्मा समझो. अब हमको पावन बन घर जाना है, पावन दुनिया का मालिक बनना है. ನೆನ್ಪು ಮಾಡ್ಕೊಳ್ಳಿ, ಈಗ ನಾವು ಪಾವನ ಆಗಿ ಮನೆಗೆ ಹೋಗಬೇಕಾಗಿದೆ. ಪಾವನ ಜಗತ್ತಿನ ಮಾಲೀಕ ಆಗಬೇಕಾಗಿದೆ. ಈ ರೀತಿಯಲ್ಲಿ ತಂದೆಯಿಂದ ನಮಗೆ ಜ್ಞಾನದ ಟಾನಿಕ್ ಸಿಗ್ತಾ ಇದೆ, ಜ್ಞಾನದ ಊಟ ಸಿಗ್ತಾ ಇದೆ, ಪೌಷ್ಟಿಕ ಆಹಾರ ಸಿಗ್ತಾ ಇದೆ. ಆತ್ಮ ಕೋ ಯಹ खुराक मिली. अब आयन एज से गोल्डन एज में कैसे जाए, यह चिंता लगी रही. गीता में 2 बारी महावाक्य है मन मना भव, अर्थात बच्चे देह अभिमान छोड़ो, बाप को याद करो, वह है अथॉरिटी. ಭಗವದ್ಗೀತೆಯಲ್ಲಿ ಮನ್ಮನಾಭವದ ಮಂತ್ರ ಅಥವಾ ಶ್ಲೋಕ 2 ಸಲ ಬರ್ತದೆ. ಅದರ ಅರ್ಥ ಆಗಿದೆ, ಮಕ್ಕಳೇ ದೇಹ ಅಭಿಮಾನ ಬಿಟ್ಟು ಆತ್ಮ ಆಗಿ ನನ್ನನ್ನ ನೆನಪು ಮಾಡಿರಿ. ನಾನು ಜ್ಞಾನದ ಅಥಾರಿಟಿ ಆಗಿದೆ, ಅಧಿಕಾರಿ ಆಗಿದೆ. तुमको सभी शास्त्रों का सार, सृष्टि के आदि मध्य अंत्य का नॉलेज समझाया. तुम जितना याद करोगे उतना आत्मा पवित्र होती जाएगी और कोई उपाय नहीं. ನಿಮಗೆ ನಾನು ಎಲ್ಲ ಶಾಸ್ತ್ರಗಳ ಸಾರ ತಿಳಿಸಿದೆ. ಸೃಷ್ಟಿಯ
ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಟ್ಟಿದೆ. ಎಷ್ಟೆಷ್ಟು ಆ ಜ್ಞಾನ ಮತ್ತು ನನ್ನನ್ನ ನೆನಪು ಮಾಡ್ತೀರಿ, ಆ ಜ್ಞಾನದ ಬಗ್ಗೆ ಮನನ ಮಾಡ್ತೀರಿ, ಅಷ್ಟೇ ಆತ್ಮ ಪವಿತ್ರ ಆಗ್ತೀರಿ. ಆತ್ಮ ಪವಿತ್ರ ಆಗಬೇಕಾದರೆ ತಂದೆಯ ನೆನಪಿನ ವಿನಃ ಬೇರೆ ಯಾವ ಉಪಾಯನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಪತ್ಥರ್ ಬುದ್ಧಿ ಕೋ ಪಾರಸ ಬುದ್ಧಿ ಬನನ. ಜ್ಞಾನ ಯೋಗದ ಆಧಾರದಿಂದ ನಾವು ಪತ್ಥರ ಬುದ್ಧಿಯಿಂದ ಪಾರಸ ಬುದ್ಧಿ ಆಗಬೇಕು. गंगा स्नान से पावन नहीं बने, अगर बनते तो यहाँ होते नहीं, परंतु आयन एज में सबको आना ही. गंगा ಸ್ನಾನದಿಂದ ಯಾರೂ ಪಾವನ ಆಗೋದಿಲ್ಲ. ಒಂದು ವೇಳೆ ಪಾವನ ಆಗ್ತಿದ್ರೆ ದ್ವಾಪರ ಯುಗದಿಂದನೇ ಗಂಗಾ ಸ್ನಾನ ಮಾಡ್ತಾ ಬಂದಿದ್ದಾರೆ. ಅವರೆಲ್ಲರೂ ಪಾವನ ಆಗಿ ಹೋಗ್ಬೇಕು. ಅವ್ರ್ಯಾರು ಕಲಿಯುಗದಲ್ಲಿ ಬರಬಾರ್ದಾಗಿತ್ತು. ಆದರೆ ಪ್ರತಿಯೊಬ್ಬರು ಕಲಿಯುಗದಲ್ಲಿ ಬರಲೇಬೇಕಾಗ್ತದೆ. ಪುನರ್ಜನ್ಮಗಳನ್ನ ಪಡ್ಕೊಳ್ತಾ ಎಲ್ಲರೂ ಕಲಿಯುಗದಲ್ಲಿ ಬರಬೇಕಾಗ್ತದೆ. तो पहले सवेरे सवेरे इस ख्यालात में बैठना है. ಹೀಗೆ ಬಾಬಾ ಹೇಳಿದ ಜ್ಞಾನದ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಬೆಳಗ್ಗಿನ ಸಮಯದಲ್ಲಿ ವಿಶೇಷವಾದಂತಹ ಅಭ್ಯಾಸ ಮಾಡಿ ಜ್ಞಾನದ ಮನನ ಚಿಂತನ ಮಾಡಿರಿ. कहते हैं राम सिमिर प्रभात मोरे मन. आत्मा कहती मेरी बुद्धि अब बाप को याद करो. बुद्धि का योग बाप से लगाना. ಭಕ್ತಿಯಲ್ಲೂ ಹೇಳ್ತಾರೆ ಬೆಳಗ್ಗೆ ಬೆಳಗ್ಗೆ ರಾಮನ ಸ್ಮರಣೆ ಮಾಡಬೇಕು. ಆತ್ಮ ಈಗ ತನ್ನ ಬುದ್ಧಿಗೆ ಹೇಳ್ತಾ ಇದೆ, ಹೇ ನನ್ನ ಬುದ್ಧಿ, ತಂದೆಯ ಜೊತೆಗೆ ನೀನು ಯೋಗ ಜೋಡಿಸೋ. अब जितना जो लगाएंगे उतना पत्थर से पारस बुद्धि बन जाए. ಇಷ್ಟಿಷ್ಟು ಆತ್ಮ ತಂದೆಯ ಜೊತೆಗೆ ಯೋಗ ಜೋಡಿಸ್ತದೆ, ಅಷ್ಟೇ ಅದು ಪತ್ಥರ ಬುದ್ಧಿಯಿಂದ ಪಾರಸ ಬುದ್ಧಿ ಆಗಿಬಿಡ್ತದೆ. पारस बुद्धि बनाने वाला एक ही बाप है. सेकंड की बात है ना, जैसे डॉक्टर लोग ऐसी दवाइयाँ देते जो फोड़ा अंदर ही खत्म हो जाता. ಬಾಬಾ ಹೇಳ್ತಾರೆ ಪಾರಸ ಬುದ್ಧಿ ಆಗ್ಲಿಕ್ಕೆ 1 ಸೆಕೆಂಡ್ ಸಾಕು. ಯಥಾರ್ಥವಾಗಿ ಜ್ಞಾನ ತಿಳ್ಕೊಂಡ್ಬಿಟ್ರೆ, ಯೋಗ ಮಾಡಿದರೆ ಕೊನೆಗೆ ಕ್ಷಣದಲ್ಲಿ ನಾವು ಪಾರಸ ಬುದ್ಧಿ ಆಗಿಬಿಡುತ್ತೆ. ಹೇಗೆ ಕೆಲವು ಡಾಕ್ಟರ್ಸ್ಗಳು ಹೇಳ್ತಾರೆ, ನಮ್ಮ ಔಷಧಿಯಿಂದ ನಿಮಗೆ ಒಳಗಾಗಿರುವಂತಹ ಗಡ್ಡೆ ಆಗಲಿ ಗಂಟಾಗಲಿ ಒಳಗೆ ಅದು ಕರಗಿ ಹೋಗ್ತದೆ. ಹುಣ್ಣಾಗ್ಲಿ ಒಳಗೆ ಕರಗುವಂತಹ ಔಷಧಿ ಕೊಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ತುಮಕೋ ಮುಖ ಸೆ ಕುಚ್ ಕಹನಾ ನಹೀ ಹೈ, हाथ पांव से कुछ करना नहीं, सिर्फ बुद्धि से याद करना है. कल्प पहले भी तुमने याद किया था जिससे विकर्म दग्ध हुए थे. ನೀವೀಗ ಮುಖದಿಂದ ಏನು ಹೇಳಬೇಕಿಲ್ಲ, ಕೈ ಕಾಲುಗಳಿಂದ ಏನು ಮಾಡಬೇಕಿಲ್ಲ, ಕೇವಲ ಬುದ್ಧಿಯಿಂದ ಆ ತಂದೆಯನ್ನ ನೆನಪು ಮಾಡಬೇಕು. ಹಿಂದಿನ ಕಲ್ಪದಲ್ಲೂ ಸಹ ನೀವು ಇದೇ ತರ ನೆನಪು ಮಾಡಿದ್ರಿ. ನಿಮ್ಮ ವಿಕರ್ಮಗಳು ನಾಶ ಆಗಿದ್ದವು. ನೀವೆಲ್ಲರೂ ಪಾರಸ ಬುದ್ಧಿ ಆಗಿಬಿಟ್ಟಿದ್ರಿ. ಬಾಪ್ ಕಿ ಯಾದ ಸೆ ಫಿರ್ ಪಾರಸ ಬುದ್ಧಿ ಬನ್ನ. बाप कहते मैं कल्प कल्प के संगम पर आता हूँ श्रीमत देने. यह है ब्रह्मा मुख गौ मुख कहते हैं ना. गौ जानवर नहीं,
यह गौ माता ठहरी, इस गौ मुख से सुनाते, मंदिरों में फिर वह गौ मुख दे दिया, उनके मुख से पानी बहता है, उसको समझते हैं गौमुख, गंगा का जल समझते। ನಾನು ಸಂಗಮ ಯುಗದಲ್ಲಿ ಬಂದು ಬ್ರಹ್ಮ ಮುಖದಿಂದ ಜ್ಞಾನ ಅಮೃತ ಕೊಡ್ತೆ. ಬ್ರಹ್ಮನ ಮುಖನೇ ಗೋಮುಖ ಆಗಿದೆ. ಭಕ್ತರು ಕಲ್ಲಿನಿಂದ ಒಂದು ಗೋಮುಖ ಮಾಡಿರ್ತಾರೆ, ಅದರಿಂದ ಬರುವ ನೀರಿಗೆ ಗಂಗಾಜಲ ಅಂತ ತಿಳ್ಕೊತಾರೆ. ಈಗ ಬಾಬಾ ಹೇಳ್ತಾರೆ, ಬ್ರಹ್ಮನ ಮುಖನೇ ಗೋಮುಖ ಆಗಿದೆ. यह ज्ञान बाप इन द्वारा देते. यह गौ माता हुई ना, यह है बड़ी माँ, इनकी कोई माता नहीं. साकार मम्मा की भी यह माता हुई. तुम सब माताएं गौ हो, तुम्हारे मुख से यह ज्ञान वर्षा होती. बाकी पानी की नदियां तो सब जगह होती. ಬ್ರಹ್ಮ ಬಾಬಾ ನಿಮಗೆ ದೊಡ್ಡ ತಾಯಿಯಾಗಿದೆ. ಈ ಜಗದಂಬ ಸರಸ್ವತಿಯವರಿಗೂ ಸಹ ಅವರೇ ತಾಯಿಯಾಗಿದೆ. ಪ್ರಥಮ ಗೋಮಾತೆ ಬ್ರಹ್ಮ ಬಾಬಾ ಆಗಿದ್ದರೆ, ನಂತರ ನೀವೆಲ್ಲ ಮಾತೆಯರು ಸಹ ಗೋವುಗಳು ಆಗಿದ್ದೀರಿ. ನಿಮ್ಮ ಮುಖದಿಂದ ಜ್ಞಾನದ ಮಳೆ ಸುರಿತಾ ಇದೆ. ನೀರಿನ ನದಿಗಳಂತೂ ಎಲ್ಲ ಕಡೆಗೂ ಹರಿತವೆ. वह गंगा पतित पावनी हो नहीं सकती. गंगा पर भी मंदिर है जहाँ देवता की मूर्ति. ಸ್ಥೂಲವಾದ ಗಂಗಾ ನದಿ ಪತಿತ ಪಾವನಿ ಆಗಿಲ್ಲ. ಗಂಗಾ ನದಿಯ ತೀರದಲ್ಲಿ ಅನೇಕ ದೇವತಾ ಮೂರ್ತಿಗಳನ್ನ ಇಟ್ಟಿದ್ದಾರೆ. गंगादेवी ಅಂತನೂ पूजे ಮಾಡ್ತಾರೆ. इन देवताओं में तो ज्ञान है नहीं. ज्ञान तुमको मिलता है जिससे तुम देवता बनते. ಬಾಬಾ ಹೇಳ್ತಾರೆ, ಆ ದೇವತೆಗಳಲ್ಲಿ ಜ್ಞಾನನೇ ಇರೋದಿಲ್ಲ. ಜ್ಞಾನ ಇರೋದು ಸಂಗಮ ಯುಗದ ಬ್ರಾಹ್ಮಣರ ಬುದ್ಧಿ. ಸಂಗಮ ಯುಗದ ಬ್ರಾಹ್ಮಣರೇ ಆ ಜ್ಞಾನದಿಂದ ದೇವತಾ ಆಗ್ತಾರೆ. देवताओं को ज्ञानी नहीं कहे. विष्णु को अलंकार देते हैं, वास्तव में है तुम ब्राह्मणों के अलंकार. तुम बच्चों को यह स्वदर्शन चक्र फिराना है, इसमें हिंसा की कोई बात नहीं. ವಿಷ್ಣುವಿನ ಕೈಯಲ್ಲಿ ಯಾವ ಅಲಂಕಾರಗಳನ್ನ ಕೊಟ್ಟಿದ್ದಾರೆ ಅವೆಲ್ಲ ಬಾಬಾ ಬ್ರಾಹ್ಮಣರಿಗೆ ಕೊಟ್ಟಿರುವಂತಹ ಅಲಂಕಾರಗಳಾಗಿವೆ. ಸಂಗಮ ಯುಗದಲ್ಲಿ ಮಕ್ಕಳಿಗೆ ಬಾಬಾ ಸುದರ್ಶನ್ ಚಕ್ರ ಕೊಟ್ಟಿದ್ದಾರೆ. ಅದು ಹಿಂಸೆ ಮಾಡುವ ಚಕ್ರ ಅಲ್ಲ. ಈ ಎಲ್ಲ ಅಲಂಕಾರಗಳು ಅಂದ್ರೆ ಜ್ಞಾನದ ಪ್ರತೀಕ ಆಗಿವೆ. ज्ञान का शंख बजाना है, चक्र को याद करना है, यह है स्वदर्शन चक्र. उन्होंने फिर चरखा रख दिया. ಬಾಬಾ ಹೇಳ್ತಾರೆ, ಜ್ಞಾನದ ಚಕ್ರ ತಿರುಗಿಸಬೇಕು, ಜ್ಞಾನದ ಶಂಖ ಊದಬೇಕು. ಬಾಬಾ ಕೊಟ್ಟಿರುವುದು ಸ್ವದರ್ಶನ ಚಕ್ರ. ಆದರೆ ಗಾಂಧೀಜಿಯವರ ಭಕ್ತರು ಚರ್ಖ ತೋರಿಸಿದರು. कमल फूल समान पवित्र भी तुम्हें यहाँ बनना. गदा भी ज्ञान की है जिससे माया पर जीत पानी. तो यह सब है तुम्हारे अलंकार. कमल पुष्पದ ಸಮಾನ ಪವಿತ್ರನು ಇಲ್ಲಿಯೇ ಆಗಬೇಕು. ಜ್ಞಾನದ ಗದೆಯೂ ಸಹ ಬಾಬಾ ನಿಮಗೆ ಸಂಗಮ ಯುಗದಲ್ಲಿ ಕೊಟ್ಟಿದ್ದಾರೆ, ಮಾಯೆಯ ಜೊತೆಗೆ ಯುದ್ಧ ಮಾಡಲಿಕ್ಕಾಗಿ. ಇವೆಲ್ಲ ನಿಮ್ಮ ಅಲಂಕಾರಗಳು ಆಗಿವೆ. तुम बच्चे जानते हो यह है नर्क, स्वर्ग उस तरफ खड़ा है, हम संगम पर है.
एक तरफ मैला पानी, दूसरे तरफ अच्छा पानी, उसका संगम होता है जो जाकर देखते. ಒಂದು ಕಡೆ ನರ್ಕ ಇದೆ, ಇನ್ನೊಂದು ಕಡೆ ಸ್ವರ್ಗ ಇದೆ. ಸ್ವರ್ಗ ನರ್ಕದ ಸಂಗಮ ಇಲ್ಲಿ ಆಗಿದೆ. ಹೇಗೆ ನದಿಗಳ ಸಂಗಮದಲ್ಲಿ ಒಂದು ಕಡೆ ಕೊಳಕಾದ ನೀರಿರ್ತದೆ, ಇನ್ನೊಂದು ಕಡೆಗೆ ಸ್ವಚ್ಛವಾದ ನೀರಿರ್ತದೆ. ಎರಡು ಬಣ್ಣಗಳ ನೀರು ಒಂದು ಕಡೆ ಬಂದು ಸೇರ್ತದೆ. ಅದನ್ನ ನೋಡೋದಕ್ಕಾಗಿನೇ ಜನ ಹೋಗ್ತಾರೆ. ಯಹ ಹೇ ಜ್ಞಾನ ಸಾಗರ್, परम पिता परमात्मा और तुम मैली नदिया. ಇಲ್ಲಿ ಜ್ಞಾನ ಸಾಗರ, ಪರಮ ಪವಿತ್ರ ಶಿವ ಬಾಬಾ ಇದ್ದಾರೆ. ಅವರ ಜೊತೆಗೆ ಮಿಲನ ಮಾಡುವಂಥ ನಾವೆಲ್ಲ ನದಿಗಳು ಮಲಿನ ಆಗಿದೆ. ಮಲಿನ ನದಿಗಳು, ಕೊಳಕಾದ ನದಿಗಳು ಮತ್ತು ಪವಿತ್ರ ಸಾಗರನ ಸಂಗಮ ಇಲ್ಲಿ ನಡೀತಾ ಇದೆ, ಆಗ್ತಾ ಇದೆ. अब बाप बैठ पवित्र बनाते. बाप को याद करो, स्वदर्शन चक्र फिराओ, इसमें कृपा आदि की कोई बात नहीं. टीचर को कभी कहेंगे क्या कि मास्टर जी कृपा करो? टीचर कहेंगे पढ़ो. बाप तो कहते मैं सबको एक जैसा पढ़ाता. तुम इस ड्रामा के एक्टर हो. ड्रामा के आदि मध्य अंत्य क्रिएटर ಡೈರೆಕ್ಟರ್ का पता नहीं. ಬಾಬಾ ಹೇಳ್ತಾರೆ, ನಾನು ಶಿಕ್ಷಕನಾಗಿ ಓದಿಸ್ತೇನೆ, ಕೃಪೆ ಅಥವಾ ಆಶೀರ್ವಾದ ಮಾಡೋದಿಲ್ಲ. ನೀವು ಮಕ್ಕಳು ಸರಿಯಾಗಿ ಓದಬೇಕು. ಓದಿಸುವಾಗ ನಾನು ಒಂದೇ ರೀತಿಯಲ್ಲಿ ಓದಿಸ್ತೇನೆ. ನೀವೆಲ್ಲ ನಾಟಕದ ಪಾತ್ರಧಾರಿಗಳಾಗಿ ಆದಿ ಮಧ್ಯ ಅಂತ್ಯದ ಜ್ಞಾನ, ನಾಟಕದ ರಚಯಿತ ಮತ್ತು ನಿರ್ದೇಶಕನ ಬಗ್ಗೆ ನಿಮ್ಮಲ್ಲಿ ಜ್ಞಾನ ಇಲ್ಲ ಅಂದರೆ ನೀವು ಪತ್ಥರ ಬುದ್ಧಿಯಾಗಿದ್ದೀರಿ ಅಂತ ಅರ್ಥ. तुम बच्चे बाप को जानने से पारस बुद्धि बन जाते. ಅದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ನೀವೀಗ ಪಾರಸ ಬುದ್ಧಿ ಆಗಿಬಿಡ್ತೀರಿ. ಬಾಪ್ कहते सवेरे सिर्फ आधा पौना घंटा बैठकर विचार सागर मंथन करो. पॉइंट्स बहुत सुनाते. उन्होंने 18 अध्याय बनाए. भक्ति मार्ग में फिर ड्रामा अनुसार यह शास्त्र आदि होंगे. अब तुम बच्चों को पुरुषार्थ करना है. अमृत वेले उठकर अपने साथ बातें करनी. ಬಾಬಾ ಹೇಳ್ತಾರೆ, ಬೆಳಗ್ಗೆ ಎದ್ದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಿಚಾರ ಸಾಗರ ಮಂಥನ ಮಾಡಿ. ವಿಚಾರ ಸಾಗರ ಮಂಥನ ಮಾಡೋದಕ್ಕಾಗಿ ಬಾಬಾ ಅನೇಕ ಪಾಯಿಂಟ್ಸ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಈ ಜ್ಞಾನವನ್ನೇ ಭಕ್ತಿ ಮಾರ್ಗದಲ್ಲಿ 18 ಅಧ್ಯಾಯಗಳ ರೂಪದಲ್ಲಿ ಬರೆದಿದ್ದಾರೆ. ಅನೇಕ ಶಾಸ್ತ್ರಗಳನ್ನು ಬರೆದಿದ್ದಾರೆ. ಈ ಜ್ಞಾನದ ಆಧಾರದಿಂದ ಈಗ ಬಾಬಾ ಹೇಳ್ತಾರೆ, ನಾನು ನಿಮಗೆ ಎಲ್ಲ ಶಾಸ್ತ್ರಗಳ ಸಾರ ತಿಳಿಸ್ತಾ ಇದ್ದೀನಿ. ನೀವು ಈ ಜ್ಞಾನ ಯೋಗದ ಆಧಾರದಿಂದ ಪುರುಷಾರ್ಥ ಮಾಡಿ ಅಮೃತ ವೇಳೆಯಲ್ಲಿ ಎದ್ದು ತಮ್ಮ ಜೊತೆಗೆ ತಾವೇ ಮಾತಾಡ್ಕೊಳ್ಳಿ. अब हमको पावन बनना है, माला का दाना बनना है. बाबा की याद से पवित्र बनेंगे. जितना पवित्र बनते बनाते जाएंगे उतना खुशी का पारा चढ़ता जाएगा. ಈಗ ನಾವು ತಂದೆಯ ನೆನಪಿನಿಂದ ಪಾವನ ಆಗಬೇಕಾಗಿದೆ, ಮಾಲೆಯ ಮಣಿ ಆಗಬೇಕಾಗಿದೆ. ತಂದೆಯ ನೆನಪಿನಿಂದ ಪವಿತ್ರ ಆಗಿ ಅನೇಕರನ್ನ ಪವಿತ್ರ ಮಾಡಿದಷ್ಟು ನಮ್ಮಲ್ಲಿ ಖುಷಿಯ ನಶೆ ಏರ್ತಾ ಹೋಗುತ್ತದೆ.
यह अविनाशी ज्ञान रत्नों का दान औरों को देना है। साहूकार लोग दान पुण्य करते हैं, तुम अविनाशी ज्ञान रत्नों के दानी। ಹೇಗೆ ಶ್ರೀಮಂತರು ದಾನ ಪುಣ್ಯ ಮಾಡ್ತಾರೆ, ಹಾಗೆ ನೀವು ಮಕ್ಕಳು ಅವಿನಾಶಿ ಜ್ಞಾನ ರತ್ನಗಳನ್ನು दान ಕೊಡಿ। एक एक रत्न लाखों की वैल्यू का है, जिससे तुम 21 जन्म के लिए माला माल हो जाते। तुम जब पारस बुद्धि थे तो सुख शांति संपत्ति सब थी। ಒಂದೊಂದು ಜ್ಞಾನ ರತ್ನದ ಬೆಲೆ ಲಕ್ಷ ಲಕ್ಷಾಂತರ ರೂಪಾಯಿದಷ್ಟಾಗಿದೆ। ಈ ಜ್ಞಾನ ರತ್ನಗಳನ್ನ ದಾನ ಮಾಡೋದ್ರಿಂದ ನೀವು 21 ಜನ್ಮ ಭರ್ಪೂರಾಗಿ ಬಿಡ್ತೀರಿ, ಪಾರಸ ಬುದ್ಧಿ ಆಗ್ತೀರಿ। ಆಗ ನಿಮ್ಮ ಹತ್ತಿರ ಸುಖ ಶಾಂತಿ ಸಂಪತ್ತು ಎಲ್ಲವೂ ಇರ್ತದೆ। अभी पत्थर बुद्धि होने से सब खत्म हो गए। बाप कहते अपने को आत्मा निश्चय कर, सवेरे उठने का अभ्यास डाल। सवेरे का समय अच्छा है। पत्थर बुद्धि आದಾಗ ನಿಮ್ಮಲ್ಲಿ ಇರುವ ಸುಖ ಶಾಂತಿ ಪವಿತ್ರತೆ ಸಂಪತ್ತು ಆರೋಗ್ಯ ಎಲ್ಲವೂ ಕಳೆದು ಹೋಗ್ತದೆ। ಮತ್ತೆ ಈಗ ಆತ್ಮ ನಿಶ್ಚಯ ಮಾಡಿ ತಂದೆಯ ನೆನಪಿನ ಅಭ್ಯಾಸ ಮಾಡಿರಿ, पुनः पारस बुद्धि आपके। तुम 100% निर्विकारी थे, अभी आत्मा में खाद पड़ी है, वह निकलेगी योग भट्टी से, योग अग्नि से। ಪಾವನ ಆಗುವ ಅಭ್ಯಾಸ ಬೆಳಗ್ಗೆ ಬೆಳಗ್ಗೆ ಎದ್ದು ಮಾಡಿ। ರಾತ್ರಿಯ ಸಮಯ ಪಾಪದ ಸಮಯ ಆಗಿರುತ್ತೆ। ಪುಣ್ಯದ ಕೆಲಸ ಬೆಳಗ್ಗೆ ಬೆಳಗ್ಗೆ ಮಾಡಿ। ಮೊದಲು ನೀವು 100ಕ್ಕೆ 100ರಷ್ಟು ನಿರ್ವಿಕಾರಿ ಆಗಿದ್ರಿ। ಆತ್ಮದಲ್ಲಿ ಕಲ್ಮಶ ಸೇರ್ತಾ ಸೇರ್ತಾ ವಿಕಾರಿಗಳಾಗ್ಬಿಟ್ಟಿದ್ರಿ। ಮತ್ತೆ ಯೋಗ ಭಟ್ಟಿಯಿಂದ ಯೋಗ ಅಗ್ನಿಯಿಂದ ಆತ್ಮದಲ್ಲಿ ಸೇರಿರುವಂತಹ ಕಲ್ಮಶವನ್ನ ಸುಟ್ಟಾಕ್ರಿ। इस ज्ञान और योग की समझाने का विनाश नहीं होता, थोड़ा सुनने पर भी ಪ್ರಜಾ ಮೇ ಆ ಜಾಯ್। ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಈ ಜ್ಞಾನ ಯಾರು ಕೇಳ್ತಾರೆ, ಯೋಗ ಮಾಡ್ತಾರೆ, ಅವರಲ್ಲಿ ಆ ಜ್ಞಾನ ಕೊನೆಯವರೆಗೂ ಇರ್ತದೆ, ವಿನಾಶ ಆಗೋದಿಲ್ಲ। ಯಾರು ಅಲ್ಪ ಸ್ವಲ್ಪ ಜ್ಞಾನ ಕೇಳಿರ್ತಾರೆಯೋ ಅವರು ಸಹ ಪ್ರಜೆಗಳಾಗಿ ಬರ್ತಾರೆ। बाप तो बहुत अच्छी तरह से समझाते हैं, कन्याओं को अच्छी तरह से समझाना चाहिए, क्योंकि बंधन मुक्त है। कन्या की कमाई माता पिता नहीं खाते। ಬಾಬಾ ಮಕ್ಕಳಿಗೆ ಬಹಳ ಒಳ್ಳೆಯ ರೀತಿಯಿಂದ ಜ್ಞಾನ ತಿಳಿಸ್ತಾರೆ। ಕನ್ಯೆಯರು ಈ ಜ್ಞಾನವನ್ನ ಬಹಳ ಚೆನ್ನಾಗಿ ತಿಳ್ಕೋಬಹುದು, ತಿಳಿಸಬಹುದು। ಯಾಕೆಂದ್ರೆ ಕನ್ಯೆಯರು ಬಂಧನ ಮುಕ್ತ ಆಗಿರ್ತಾರೆ। ಕನ್ಯೆಯರು ದುಡಿದಿದ್ದನ್ನ ತಂದೆ ತಾಯಿಗಳು ಯಾವತ್ತೂ ತಿನ್ನೋದಿಲ್ಲ। माँ बाप कन्या को पूजते, कन्या जब विकारी बन जाती तो सबके आगे माथा टेकना पड़ता है। ಕುಮಾರಿ ಯಾವಾಗ ವಿಕಾರಿ ಆಗ್ತಾಳೆ ಆಗ ಎಲ್ಲರ ಮುಂದೆ ತಲೆ ಬಾಗಿಸ್ತಾಳೆ। ಕುಮಾರಿಯಾಗಿ ಇರೋವರೆಗೂ ಆ ಕುಮಾರಿಯ ತಂದೆ ತಾಯಿಗಳು ಸಹ ಅವಳನ್ನ ಪೂಜೆ ಮಾಡ್ತಾರೆ। बल कन्या देवताओं के आगे माथा टेकती है, क्योंकि जन्म तो पतित माँ बाप से लिया है। ಕನ್ಯೆಯರು ಪವಿತ್ರವಾಗಿ ಇದ್ದಾಗಲೂ ಸಹ ದೇವತೆಗಳ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾರೆ। ಯಾಕೆ ಅಂದ್ರೆ ಕುಮಾರಿಯರು ಹುಟ್ಟಿದ್ದು ಮಾತ್ರ ಪತಿತ ತಂದೆ ತಾಯಿಗಳಿಂದ ಹುಟ್ಟಿದ್ದಾರೆ। ದೇವತಾಯೇ तो संपूर्ण पावन होते। अब हमको फिर श्रीमत पर चलना पड़े।
फिर कोई पाप कर्म नहीं हो. ನಾವು ಶ್ರೀಮತದಂತೆ ನಡೀತಾ ಇದ್ರೆ ನಮ್ಮಿಂದ ಯಾವುದೇ ರೀತಿಯ ಪಾಪ ಕರ್ಮ ಆಗೋದಿಲ್ಲ. अब बाप बैठ कर्म अकर्म विकर्म की गति समझाते. सतयुग में कर्म अकर्म होता क्योंकि माया ही नहीं. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಪಾಪ ಕರ್ಮನೇ ಆಗೋದಿಲ್ಲ, ಕರ್ಮ ಅಕರ್ಮ ಆಗಿರ್ತದೆ. ಯಾಕೆ ಅಂದರೆ ಅಲ್ಲಿ ಮಾಯೆ ಇರೋದಿಲ್ಲ. ಈ ತರ ಬಾಬಾ ನಮಗೆ ಕರ್ಮ ಅಕರ್ಮ ವಿಕರ್ಮದ ज्ञान ತಿಳಿಸ್ತಾರೆ. पाप आत्मा का अन्न अंदर नहीं जाएगा. परहेज तो बताई जाती है तो वह असर पड़ता है. ನಾವೀಗ ಶ್ರೀಮತದಂತೆ ನಡಿಬೇಕು. ಯಾರು ಶ್ರೀಮತದಂತೆ ನಡೀತಾರೋ ಅವರಿಂದ ಯಾವುದೇ ರೀತಿಯ ಪಾಪ ಕರ್ಮ ಆಗೋದಿಲ್ಲ. ಅವರ ಹೊಟ್ಟೆಯಲ್ಲಿ ಪಾಪಾತ್ಮರು ಮಾಡಿದ ಅಡುಗೆ ಆಹಾರ ಒಳಗೆ ಹೋಗೋದಿಲ್ಲ. ಪಥ್ಯ ಅಂತೂ ಬಾಬಾ ಹೇಳಿದ್ದಾರಲ್ವ, परंतु कहाँ कहाँ सरकमस्टेंसेस देखे जाते, कर्मों का हिसाब किताब अलग बनाने नहीं देते. अच्छा बाप को याद करो. लाचारी है, बाबा को याद करके खाओ. भूलेंगे तो तुम्हारे पर उसका असर आ जाए. ಆದರೆ ಕೆಲವರ ಮನೆಗಳಲ್ಲಿ ಸೆಪರೇಟ್ ಆಗಿ ಅಡುಗೆ ಮಾಡಲಿಕ್ಕೆ ಕೊಡೋದಿಲ್ಲ. ಆಗ ಬಾಬೋರ್ನ ನೆನಪು ಮಾಡಿ ಊಟ ಮಾಡ್ರಿ. ನೆನಪು ಮಾಡಿದರೆ ಆಹಾರದ ದೋಷನು ಹೋಗಿಬಿಡುತ್ತೆ. ತಂದೆಗೆ ಮರೆತರೆ ಆ ಆಹಾರದ ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಅವಶ್ಯವಾಗಿ ಆಗ್ತದೆ. अभी तो बाप के सन्मुख तुम बैठे हो, याद करने से नजदीक होते जाएंगे. बच्चे बच्चे कहकर बाप बात कर रहे, समझा रहे. बाप को याद करना है, फिर करो ना करो मर्जी तुम्हारी. जो करेगा सो पाएगा. सीधी बात है. ಬಾಬಾ ಸನ್ಮುಖದಲ್ಲಿ ಕುಳಿತು ಮಕ್ಕಳೇ ಮಕ್ಕಳೇ ಅಂಥೇಳಿ ಪ್ರೀತಿಯಿಂದ ನೆನಪು ಮಾಡಲಿಕ್ಕೆ ಹೇಳ್ತಾರೆ. ಯಾರು ನೆನಪು ಮಾಡ್ತಾರೋ, ಪುರುಷಾರ್ಥ ಮಾಡ್ತಾರೋ ಅವ್ರು ಪಡ್ಕೋತಾರೆ. ಯಾರು ಮಾಡೋದಿಲ್ಲ ಅವ್ರಿಗೆ ಸಿಗೋದಿಲ್ಲ. ಬಹಳ ಸರಳವಾದಂತಹ ಮಾತಾಗಿದೆ. यह भी समझ गए हो, यह हॉस्पिटल हेल्थ वेल्थ की यूनिवर्सिटी भी. इसमें सिर्फ 3 पैर पृथ्वी का चाहिए. बस बेहद का बाप देखो कैसे पढ़ाते, कितना निरहंकारी बाप है. पतित शरीर पतित दुनिया में बैठ तुम बच्चों से कितनी मेहनत कर रहे. बच्चे फिर से तुम अपना वर्षा ले लो. हम साक्षी होकर देख रहे कौन कौन अच्छा पुरुषार्थ कर रहे. इसमें तो 3 पैर पृथ्वी चाहिए. ಬಾಬಾ ಹೇಳ್ತಾರೆ, ಇದು ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಆಗಿದೆ. ಇದನ್ನ ತೆರೀಲಿಕ್ಕೆ 3 ಹೆಜ್ಜೆ ಜಾಗ ಸಾಕು. ಬೇಹದ್ದಿನ ತಂದೆ ನೋಡಿ ಹೇಗೆ ಸಾಧಾರಣ ದೇಹದಲ್ಲಿ ಬಂದು ಪತಿತ ದೇಹ ಪತಿತ ಪ್ರಪಂಚದಲ್ಲಿ ಬಂದು ನಿರಹಂಕಾರಿಯಾಗಿ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ, ಆಸ್ತಿ ಕೊಡ್ತಾ ಇದ್ದಾರೆ, ಸಾಕ್ಷಿಯಾಗಿ ನೋಡ್ತಾನೂ ಇದ್ದಾರೆ. ಯಾರ್ಯಾರು ಯಾವ ರೀತಿಯ ಪುರುಷಾರ್ಥ ಮಾಡ್ತಿದ್ದಾರೆ ಅಂತ. कलकत्ते में सेंटर है, कितनों का कल्याण हो रहा है. जो आपस में मिलकर सेंटर चलाते उनको भी पद मिल जाता है. क्लास जितना कमरा हो जिसमें सब क्लास सुन सके. बस बाप कहते अपना और दूसरों का कल्याण करना. तुम यह हॉस्पिटल खोलो, तुमको यहाँ बहुतों की आशीर्वाद मिले. ನೋಡಿ, ಕಲ್ಕತ್ತಾದಲ್ಲಿ
ಒಂದು ಸಣ್ಣ ಕೊಠಡಿಯಲ್ಲಿ ಕ್ಲಾಸ್ ನಡೆಸ್ತಾ ಇದ್ದಾರೆ. ಅನೇಕರು ಬಂದು ಅದನ್ನ ಕೇಳಿ ಹೋಗ್ತಾರೆ. ಬಾಬಾ ಹೇಳ್ತಾರೆ, ಈ ತರ ನೀವು ನಿಮ್ಮ ಹಾಗೂ ಅನೇಕರ ಕಲ್ಯಾಣ ಮಾಡಿ 3 ಹೆಜ್ಜೆ ಜಾಗದಲ್ಲಿ ಈ ಆಸ್ಪತ್ರೆ ಮತ್ತು ಕಾಲೇಜನ್ನ ತೆರೀರಿ. ತುಮಕೋ ಯಹಾ ಬಹುತೋಂ ಕಿ आशीर्वाद मिले. मनुष्य कॉलेज खोलते हैं औरों के, खुद तो नहीं पढ़ते. उनको दूसरे जन्म में अच्छी विद्या मिल जाती. ಲೌಕಿಕದಲ್ಲಿ ಮನುಷ್ಯರು ಕಾಲೇಜನ್ನ ಕಟ್ಟಿಸ್ತಾರೆ, ಆದರೆ ಅಲ್ಲಿ ತಾವು ಹೋಗಿ ಓದೋದಿಲ್ಲ. ಆದರೆ ಕಾಲೇಜ್ ಕಟ್ಟಿಸಿದ್ದಕ್ಕೆ ಮತ್ತೊಂದು ಜನ್ಮದಲ್ಲಿ ಅವರಿಗೆ ಸಾಕಷ್ಟು ವಿದ್ಯೆಯ ಪ್ರಾಪ್ತಿಯಾಗ್ತದೆ, ವಿದ್ಯಾವಂತರಾಗ್ತಾರೆ. ಇಲ್ಲಿ ನಾವೇ ಸ್ಥಾಪನೆ ಮಾಡುವಂಥ ಆಸ್ಪತ್ರೆ ಮತ್ತು ಕಾಲೇಜಲ್ಲಿ ನಾವು ಸ್ವತಃನೂ ಅಭ್ಯಾಸ ಮಾಡ್ತೀವಿ, ಅನ್ಯರಿಗೂ ಓದಿಸ್ತೀವಿ. ಎಷ್ಟು ಜನರಿಗೆ ನಾವು ಓದಿಸ್ತೇವೆಯೋ ಅಷ್ಟೇ ನಮಗೆ ಅನೇಕರ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಬಾಪ್ ಕಹತೆ ಚಾಹೆ ಗರೀಬ್ ಹೋ चाहे सावकार, 3 पैर पृथ्वी का प्रबंध हो, जिसमें बैठ ज्ञान और योग सिखलावे, पत्थर से पारस बनावे. ಬಾಬಾ ಹೇಳ್ತಾರೆ, ಬಡವರೇ ಇರಲಿ ಶ್ರೀಮಂತರೇ ಇರಲಿ 3 ಹೆಜ್ಜೆ ಜಾಗವನ್ನ ಕೊಟ್ಟು ಯಾರೆಷ್ಟೆಷ್ಟು ಜ್ಞಾನದ ದಾನ ಮಾಡ್ತಾರೆ, ಜ್ಞಾನ ಯೋಗ ಕಲಿಸ್ತಾರೆ, ಅವರು ಕಲ್ಲಿನಿಂದ ವಜ್ರ ಆಗಿಬಿಡ್ತಾರೆ, ಪಾರಸ ಆಗ್ತಾರೆ. ಅನೇಕರನ್ನ ಕಲ್ಲಿನಿಂದ ಪಾರಸ ಬುದ್ಧಿ ಮಾಡ್ತಾರೆ. कहते हैं बहन भाई बनाते, विष का वर्षा चुड़ाते, फिर दुनिया कैसे चले. तुम बच्चे जानते हो वहाँ यह दुनिया कोई भोग बल की नहीं है, वहाँ तो योग बल से बच्चे पैदा होते. ಜನ ಹೇಳ್ತಾರೆ, ಬ್ರಹ್ಮಕುಮಾರಿಯರು ಗಂಡ ಹೆಂಡತಿಗೆ ಸೋದರ ಸೋದರಿಯನ್ನಾಗಿ ಮಾಡ್ತಾರೆ, ವಿಕಾರದ ವಿಷದಿಂದ ದೂರ ಮಾಡ್ತಾರೆ. ಹೀಗೆ ಮಾಡಿದ್ರೆ ಈ ಪ್ರಪಂಚ ಹೇಗೆ ನಡಿಬೇಕು, ಹೇಗೆ ಬೆಳಿಬೇಕು ಅಂತ ಕೇಳ್ತಾರೆ. ಆದರೆ ನಿಮಗೆ ತಿಳಿದಿದೆ, ಸತ್ಯಯುಗದ ಪ್ರಪಂಚ ಯೋಗ ಬಲದಿಂದ ಬೆಳೀತದೆ ವಿನಃ ಭೋಗ ಬಲದಿಂದ ಅಲ್ಲ. ಆ ಪವಿತ್ರ ಜಗತ್ತಿನಲ್ಲಿ ಪವಿತ್ರತೆಯ ಬಲದಿಂದ ಯೋಗ ಬಲದಿಂದ ಮಕ್ಕಳು ಹುಟ್ಟುತ್ತಾರೆ. ಅಬ್ ತುಮ್ ಉಸ್ ನಯೇ ವಿಶ್ವಕ್ಕೆ ಮಾಲಿಕ್ ಬಂತೆ. ಈಗ ನೀವು ಅಂತಹ ಒಂದು ಹೊಸ ವಿಶ್ವಕ್ಕೆ ಮಾಲೀಕ ಆಗ್ತಿದ್ದೀರಿ. ಅಚ್ಚ मीठे मीठे सिकी लधे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार, सवेरे उठने का अभ्यास डालना है. सवेरे सवेरे उठ विचार सागर मंथन जरूर करना है. आधा पौना घंटा भी बैठकर अपने आप से बातें करनी, बुद्धि को ज्ञान से भरपूर करना. ಬೆಳಗ್ಗೆ ಬೆಳಗ್ಗೆ ಎದ್ದು ಅಭ್ಯಾಸ ಮಾಡಬೇಕು, ವಿಚಾರ ಸಾಗರ ಮಂಥನ ಮಾಡಬೇಕು. ಅರ್ಧ ಮುಕ್ಕಾಲು ಗಂಟೆ ಕುಳಿತು ತಮ್ಮ ಜೊತೆಗೆ ತಾವೇ ಮಾತಾಡ್ಕೋಬೇಕು. ಬುದ್ಧಿಯನ್ನ ಜ್ಞಾನದಿಂದ ಭರ್ಪೂರ ಮಾಡಿಕೊಳ್ಳಬೇಕು. 2. बहुतों की आशीर्वाद लेने के लिए 3 पैर पृथ्वी पर कॉलेज व हॉस्पिटल खोल देंगे. बाप समान निरहंकारी बन सेवा करनी.
ಅನೇಕರ ಆಶೀರ್ವಾದ ಪಡೀಲಿಕ್ಕಾಗಿ 3 ಹೆಜ್ಜೆ ಜಾಗದಲ್ಲಿ ಕಾಲೇಜ್ ಮತ್ತು ಹಾಸ್ಪಿಟಲನ್ನು ತೆರಿಬೇಕು. ತಂದೆಯ ಸಮಾನ ನಿರಹಂಕಾರಿಯಾಗಿ ಸೇವೆ ಮಾಡಬೇಕು. वरदान, चारों ही सब्जेक्ट में हर रोज कोई न कोई नवीनता का अनुभव करने वाले तीव्र पुरुषार्थी भव. 4 ವಿಷಯಗಳಲ್ಲಿ ಪ್ರತಿದಿನ ಒಂದಿಲ್ಲ ಒಂದು ರೀತಿಯ ನವೀನತೆಯ ಅನುಭವ ಮಾಡುವಂತಹ ತೀವ್ರ ಪುರುಷಾರ್ಥಿ ಆಗಿರಿ. ज्ञान में नवीनता का अर्थ है समझदार बनकर चलना, अर्थात जो अपने में कमी है उसे खत्म करते जाना. ಜ್ಞಾನದಲ್ಲಿ ನವೀನತೆ ಎಂದರೆ ತಿಳುವಳಿಕೆ ಉಳ್ಳವರಾಗಿ ತಮ್ಮಲ್ಲಿ ಇರುವ ಕೊರತೆಯನ್ನು ಖತಮ್ ಮಾಡ್ತಾ ಹೋಗೋದು, ದುರ್ಬಲತೆಗಳನ್ನು ತೆಗಿತಾ ಹೋಗೋದು. योग के प्रयोग में नवीनता अर्थात उसकी परसेंटेज को बढ़ाना. ಯೋಗದ ಪ್ರಯೋಗದಲ್ಲಿ ನವೀನತೆ ಎಂದರೆ ಯೋಗದ ಪರ್ಸೆಂಟೇಜ್ ಅಥವಾ ಸಮಯವನ್ನು ಹೆಚ್ಚಿಸಿಕೊಳ್ಳುವುದು, ಒಳ್ಳೆಯ ಸ್ಥಿತಿಯ ಅನುಭವ ಮಾಡೋದು. ऐसे ही चारों सब्जेक्ट में स्व की प्रगति में नवीनता. ಹೀಗೆ 4 ವಿಷಯಗಳಲ್ಲಿ ಅಂದರೆ ಸ್ವಪ್ರಗತಿಯಲ್ಲಿ ನವೀನತೆ, ವಿಧಿ ಮೇ ನವೀನತೆ, ಸೇವೆಯ ವಿಧಿವಿಧಾನದಲ್ಲಿ ನವೀನತೆ, ಪ್ರಯೋಗ ಮೇ ನವೀನತೆ, ಯೋಗದ ಪ್ರಯೋಗದಲ್ಲಿ ನವೀನತೆ, ಸೇವಾ ಮೇ ನವೀನತೆ, ಸೇವೆಯಲ್ಲಿ ನವೀನತೆ, औरों को सहज योगी बनाने व परसेंटेज बढ़ाने में नवीनता का अनुभव कराना. ಅನ್ಯರಿಗೆ ಸಹಯೋಗ ನೀಡುವುದರಲ್ಲಿ, ಸಹಜ ಯೋಗಿ ಮಾಡುವುದರಲ್ಲಿ ನವೀನತೆಯ ಅನುಭವ ಮಾಡುವುದು, ಮಾಡಿಸುವುದು. तीव्र पुरुषार्थी बनना, इससे ही समीपता का अनुभव करें. ಈ ಥರ ನವೀನತೆಯ ಮೂಲಕ ತೀವ್ರ ಪುರುಷಾರ್ಥಿ ಆಗಬೇಕು. ಆಗ ಸಮೀಪತೆಯ ಅನುಭವ ಮಾಡ್ತೀರಿ. श्लोगन, प्योरिटी की अथॉरिटी ही सबसे बड़ी पर्सनालिटी. ಪವಿತ್ರತೆಯ ಅಧಿಕಾರವೇ ನಿಮ್ಮ ವ್ಯಕ್ತಿತ್ವದ ಮೂಲ ಆಗಿದೆ. ಪವಿತ್ರತೆಯ ಅಧಿಕಾರದಿಂದ ನಿಮ್ಮ ವ್ಯಕ್ತಿತ್ವ ಶ್ರೇಷ್ಠ ಆಗ್ತದೆ. ಆ ಪವಿತ್ರತೆಯೇ ನಿಮ್ಮ ದೊಡ್ಡ ವ್ಯಕ್ತಿತ್ವ ಆಗಿದೆ. ನಿಮಗೆ ಸಿಕ್ಕಿರುವಂಥ ದೊಡ್ಡ ಗೌರವ ಅಥವಾ ವ್ಯಕ್ತಿತ್ವ ಆಗಿದೆ. ಓಂ ಶಾಂತಿ.